ಮಿಸ್ಟರ್ ಡೋನಾ ವಿಡಿಯೋಸ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ, ಹುಷಾರಿದ್ದೀರಿ ಅನ್ಕಂತೆ. ಸುಮಾರು ಜನ ಕಮೆಂಟ್ ಹಾಕಿದ್ದೀರ ಹಾಟ್ ವೀಲ್ಸ್ ಕಲೆಕ್ಷನ್. ನಾನು ಲಾಸ್ಟ್ ಒಂದು ವಿಡಿಯೋದಾಗ ಒಂದೆರಡು ಹಾಟ್ ವೀಲ್ಸ್ ಮಾತ್ರ ತೋರಿಸಿದೆ. ಸೊ ಸ್ಟೋರಿಗೆ ಒಂದ್ಸಲ ಹಾಕಿದೆ, ಎಲ್ಲ ಕೇಳ್ತಿದ್ದಾರೆ ಹಾಟ್ ವೀಲ್ಸ್ ಕಲೆಕ್ಷನ್ ತೋರಿಸಿ ನಿಮ್ಮದು ಎಂತೆಲ್ಲ ಮಾಡಿರಿ ಅಂತ ಹೇಳಿ. ಎಲ್ಲ ಬಾಯ್ಸಿಗೂ, ಹೆಚ್ಚಿನ ಬಾಯ್ಸಿಗೂ ಅದೊಂದು ಕ್ರೇಜ್ ಇರುತ್ತೆ ಹಾಟ್ ವೀಲ್ಸ್ ಕಲೆಕ್ಷನ್ ಮಾಡೋದು. ಸೊ ನನಗೂ ಅದೇ ಥರ ಕ್ರೇಜ್ ಇತ್ತು, ಬಟ್ ಚೂರು ನೆಕ್ಸ್ಟ್ ಲೆವೆಲ್ ತಕ್ಕ ಇದೆ. ಮುಂಚೆಲ್ಲ ಸಿಗ್ತಿರಲ್ಲ. ಆಮೇಲೆ ನನ್ನ ಫ್ರೆಂಡ್ ಅವ್ರು ಶ್ರೀಧರ್ ಅಮೀನ್ ಅಂದೇಳಿ, ಅವ ನನಗೆ ಮುಂಚೆ ಎಲ್ಲಿ ಸಿಕ್ಕತ್ತೆ ಅಂದೇಳಿ ಗೊತ್ತಿರಲ್ಲ. ಆಟ ಸಾಮಾನು ಕಾರೆಲ್ಲ ಒಟ್ಟಾಕಿದೆ, ಬಟ್ ಪ್ರಾಪರ್ ಹಾಟ್ ವೀಲ್ಸ್ ಅಂದೇಳಿ ಎಲ್ಲಿ ಸಿಕ್ಕತ್ತೆ ಅಂತ ನಂಗೆ ಪ್ಲ್ಯಾನ್ ಇರಲ್ಲ. ಸೊ ಅವ್ನು ಸಿಕ್ಕರ ಮೇಲೆ ಅವನ ಹತ್ರ ಹೇಳಿ ನಾನು ಸ್ವಲ್ಪ ಹಾಟ್ ವೀಲ್ಸ್ ಎಲ್ಲ ತರ್ಸ್ಕೊಂಡಿದ್ದೆ. ಸುಮಾರು ಹೋದಂಗೂ ಸುಮಾರು ತರಿಸಿ ಇದೆ. ಅವ್ನು ನಾನು ಹೇಳಿದ ಪೀಸೆಲ್ಲ ಆರ್ಡ್ರ್ ಮಾಡಿ ತರಿಸಿ ಕೊಡ್ತಿದ್ದ. ಸೊ ಹಾಗೆ ಒಟ್ಟಾಕಿ ಸುಮಾರು ಕಲೆಕ್ಷನ್ ಆಯಿತು. ನಂದು ಮನೆ ಕಟ್ಟೋತಿಗೆ ಒಂದು ಪ್ಲ್ಯಾನ್ ಇತ್ತು, ನನ್ನ ರೂಮಲ್ಲಿ ಈ ಥರ ಒಂದು ಹಾಟ್ ವೀಲ್ಸ್ ಎಲ್ಲ ಶೋ ಮಾಡ್ಕೋದಿಲ್ಲ ಹೇಳಿ. ಸೊ ಹೇಳ್ತೀನಲ್ಲ, ಇಂಟೀರಿಯರ್ಸ್ ಎಲ್ಲ ಇಲ್ಲದ ಹೇಳಿ ಫೈನಲಿ ನನ್ನ ಹಾಟ್ ವೀಲ್ಸ್ ಕಲೆಕ್ಷನ್ಗೆ ಒಂದು ಶೋ ಕೇಸ್ ಆಯಿತು. ಈ ಕಡೆ ಎಲ್ಲ ಇತ್ತು, ಬಟ್ ಇನ್ನೂ ಇತ್ತು ನನ್ನ ಹತ್ರ. ನಾನು ಹೇಳೋದು ಪ್ಲ್ಯಾನೇ ಬೇರೆ, ಸಣ್ಣತ್ತು ರ್ಯಾಕ್ಸ್ ಮಾಡು ಕೇಳೋದು. ಅವ್ರ ಕಂಡ್ರೆ ಇಷ್ಟಿಷ್ಟು ದೊಡ್ಡ ರ್ಯಾಕ್ಸ್ ಮಾಡಿ ಕೊಟ್ಟಿರು. ಸೊ ಇದನ್ನು ರಿಪ್ಲೇಸ್ ಮಾಡ್ತೆ ಸದ್ಯದಾಗೆ, ಇದು ಇಡೋದಿಲ್ಲ ಇಷ್ಟ. ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬತ್ತಲ್ಲ, ಅದನ್ನು ಹಾಕ. ಈ ಲೈಟ್ ನಾವೇ ಸುಮ್ಮನೆ ಸದ್ಯಕ್ಕೆ ಹಾಕಿದ್ದೀಗ, ನಮ್ಮ ಸಂದೀಪಣ್ಣ ಹಾಕಿ ಕೊಟ್ಟರು ಎಮರ್ಜೆನ್ಸಿಗೆ. ಈಗ ಫಿಟ್ಟಿಂಗು ನಂಗಂತ ಖುಷಿ ಇಲ್ಲ. ಲುಕ್ ಹೆಂಗೆ ತೋರತ್ತು ಆಯ್ತಾ. ಇಲ್ಲ ವಾರ್ಡ್ರೋಬ್ ಇದು ಬತ್ತು. ಇಲ್ಲೊಂದು ಲೈಟ್ ಮನೆ ಕ್ಲಾಪತ್ತಿಗೆ ಇರಲ್ಲ. ಲಾಸ್ಟ್ ಟೈಮ್ ನಾ ರಿವ್ಯೂ ಮಾಡೋದು ವೀಡಿಯೋದಾಗೂ ಇರಲ್ಲ ಮನೆದು ಹೋಮ್ ಟೂರಿಗೆ. ಇದೊಂದು ಎಕ್ಸ್ಟ್ರಾ ಹಾಕಿದ್ ನಾವೇ. ಈ ಲೈಟೆಲ್ಲ ಇದ್ದಿತ್ತು. ಆಮೇಲೆ ಇದು ಕೆಲವು ಫಿನಿಶ್ ಆಯ್ತು ಕಾಣಿ. ಇಲ್ಲಿದ್ದು ಬಂತು. ಮತ್ತು ಕೆಲ ಡ್ರಾವರ್, ಇಲ್ಲೂ ಒಂದು ಲೈಟ್ ಹೋಯ್ತು. ಇದು ಒಂದು ಚೇಂಜ್ ಮಾಡ್ಕೊ. ಹಾಗೆ ನಾನು ಮೇಯ್ನ್ ಹೇಳೋದೇ ಇದೆ ಅಲ್ಲ, ಹಾಟ್ ವೀಲ್ಸ್. ಅದೇ ಸುಮಾರು ಜನಕ್ಕೆ ಇದು ಆಸೆ ಇರುತ್ತೆ ಈ ಥರ ಕಲೆಕ್ಷನ್ ಮಾಡ್ಕೊಂಡೇಳಿ. ನಾನು ಒಂದು ಈ ಥರ ಫುಲ್ ಸೆಟಪ್ ಮಾಡಿದೆ ಕಣಿ. ಸಾಲಿನ ಬಲ್ಲಿ ಬೇಕು ಕಟ್ಟೋದು ಮಾರು. ಇದು ಒಂದು ಇದು ಓಪನ್ ಇತ್ತು. ಇದಕ್ಕೊಂದು ಲೈಟ್ ಅಲ್ಲ, ಮೇಲಿನ ಪಟ್ಟಿ ಹಾಕಕ್ಕೆ ಇದಕ್ಕೆ. ಅದು ಬಿಟ್ಟರೆ ಇದಕ್ಕೊಂದು ಗ್ಲಾಸ್ ಹಾಕಕ್ಕೆ. ನಾನು ಅದು ಗ್ಲಾಸ್ ಎಂತಕ್ಕೆ ಹಾಕಲ್ಲ ಅಂದೇಳಿ ಹೇಳಿದ್ರೆ ನಂಗೆ ಈ ಬಾಕ್ಸ್ ಇಷ್ಟ ಇಲ್ಲ. ಹಾಗೆ ನಾನು ಗ್ಲಾಸ್ ಹಾಕಲ್ಲ. ಇದನ್ನು ರಿಪ್ಲೇಸ್ ಮಾಡೋ ಪ್ಲ್ಯಾನಲ್ಲಿ ಇದ್ದೆ. ಆನ್ಲೈನಾಗ ಒಂದೆರಡು ಕಂಡಿದೆ. ಈಗ ಎಂತಂದೇಳಿ ಹೇಳಿದ್ರೆ ಹೆಚ್ಚು ಕಮ್ಮಿ ಕಾರ್ಸ್ಗಿಂತ ಈ ಬಾಕ್ಸಿಗೆ ಎಕ್ಸ್ಪೆನ್ಸಿವ್ ಆಯಿತು, ತುಂಬ ಖರ್ಚಾಯಿತು. ಇಲ್ಲಿ ನೀವು ಕಾಣ್ಲಿಕ್ಕೆ ಡಿಫೆಂಡರ್ ಇದ್ದಾರೆ, ಎಂಥ ಡೀಟೇಲ್ ಇತ್ತು ಅಂತ ಹೇಳಿದ್ರೆ ಹಾಟ್ ವೀಲ್ಸ್ ಅವ್ರದ್ದು. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಡೀಟೇಲ್ಸ್. ಬ್ರೋನ್ಕೋ ಇದು ಫುಲ್ ಟ್ರಕ್ ಕ್ಯಾಟಗರಿ. ಇದೆಲ್ಲ ಕಣ್ ನನ್ನ ಡ್ರೀಮ್ ಕಾರ್. ಇದಲ್ಲ, ಇಶ್ಯೂಸು ತಗೊಂಡ್ಕಂದೇಳಿ ಜೋರು ಚಾಟ ಇದೆ. ಸುಮಾರು ದಿವಸದಿಂದ ಹೊಂಚಾಗ್ತಿದೆ, ಬಟ್ ಇಶ್ಯೂಸು ತಗೊಂಬಕೈಲ್ಲ. ಇಲ್ಕಣಿ ಇದನ್ನೆಲ್ಲ ಒಂದು ಕಲೆಕ್ಷನ್ ಮಾಡಿ ಇಟ್ಕೊಂಡಿದೆ ಫುಲ್. ಇದು ಇಷ್ಟರಾಗಿ ಬಂದರೆಲ್ಲ ಕಣ್ಣಾಕೋದು ಯಾವ ಕಾರಿಗೆ ಹೋಯ್ತಾ ಇವ್ರಿಗೆ. ಮಿಸ್ಟರ್ ಬೀನ್ ಇಂಥ ಪ್ರೀಮಿಯಮ್ ಇತ್ಕಣಿ. ಇದು ಸಕ್ಕದಿತ್ತು ಈ ಪೀಸ್ ಮಾತ್ರ. ನಂದು ಫೇವ್ರೇಟ್. ಬಂದರೆಲ್ಲರೂ ಇದಕ್ಕೆ ಕಣ್ಣಾಕೋದು. ಮೊನ್ನೆ ಹಾತಿ ಜಸ್ಟ್ ಮಿಸ್ ಬಿಡ್ಲ. ಅದೇ ಇದರಲ್ಲಿ ಈ ವುಡನ್ ಪೀಸಿಂದ ಬಾಕ್ಸ್ ಮಾಡ್ರೆ ಎಂಥ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ಪ್ರೊಫೈಲ್ ಸೈಡಿಗೆ ಲೈಟ್ ಹಾಕಿತ್ತಲ್ಲ, ಸೊ ಅದು ಇದಿಷ್ಟು ಏರಿಯಾಗೆ ಬೀಳೋದಿಲ್ಲ, ಈ ಸೈಡಿಗೆಲ್ಲ ಬೀಳುತ್ತೆ. ಹಾಗಾಗಿ ನಂಗೆ ಅಂತಷ್ಟು ಖುಷಿ ಅನಿಸಲ್ಲ. ಒಂಥರ ಆಡ್ ತೋರ್ತಿತ್ತು. ಇದು ರಿಪ್ಲೇಸ್ ಮಾಡ್ಕೊ. ಇಲ್ಲ ಇಟ್ಕಣಿ ಒಂದು ಟಕ್ ತಗೊಂಡಿದ್ದು. ಇದು ಹಾಟ್ ವೀಲ್ಸ್ ಅಲ್ಲ, ಇದು ಹಿಂಗೆ ಟಾಯ್ ಕಲೆಕ್ಷನ್. ನಾನು ಲಾಸ್ಟ್ ಟೈಮ್ ಗೋವಾ ಎಲ್ಲ ಹೋದಲ್ಲ, ಸುಮ್ಮನೆ ಒಂದು ಇರಲಿ ಮೆಮೊರೀಸಿಗೆ ಅಂತೇಳಿ ಹೇಳಿ ತಗೊಬಂದು. ಇದು ಹಾಟ್ ವೀಲ್ಸ್ ಒಳ್ಳೆ ಪ್ರೀಮಿಯಂ ಪೀಸ್ ಮಾತ್ರ. ಎಂಥ ವೆಯ್ಟ್ ಇತ್ತು ಹೋಯ್ತಾ ಇದೆಲ್ಲ. ಕಂಡಾರೆ ಎಣ್ಸ್ಕೊಂತಾರೆ ಈ ಗಂಟಿಗೆ ಎಂಥ ಮಕ್ಕಳಾಟಿಗೆ ಮರ ವರ್ಷ ಅಂತೇಳಿ. ಅದ್ರ ನಮ್ಮ ಕ್ರೇಜ್ ನಮ್ಮ ಮಾತ್ರ ಗೊತ್ತಿತ್ತದು. ಒಬ್ಬೊಬ್ರಿಗೆ ಅದೊಂದು ಚಟ ಇರುತ್ತಲ್ಲ, ಎಂತ ಮಾಡೋದು. ಇನ್ನೂ ಹೊಸ ಪೀಸ್ ತರಿಸಿದೆ. ಇದು ಕಾಣಿ ಸ್ವಿಫ್ಟ್. ಸೈಬರ್ ಟ್ರಕ್ ಟೆಸ್ಲಾ. ಇದು ಲೈಕ್ ಇತ್ತು ಸೈಬರ್ ಟ್ರಕ್ಕು. ಇದು ಬಿಟ್ಟರೆ ಇದಿಷ್ಟ್ರಾಗೆ ಹೈಯೆಸ್ಟು ವೆಯ್ಟ್ ಇಪ್ಪುದು ಅಂದರೆ ಈ ಪೀಸ್. ಸಿಕ್ಕಾಪಟ್ಟೆ ವೆಯ್ಟ್ ಫೀಲ್ ಆಗ್ತಿದ್ದು ಕೈಗೆ ಇಟ್ಕೊಂಡ್ರಿ ಕಣಿ. ಕಾಮಕ್ಕೂ ಇದು ಹಾಗೆ ಒಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಅಷ್ಟು ಡೀಟೇಲಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರೋರು. ಎಂಥ ಕ್ಲೀನ್ ಫಿನಿಶಿಂಗು. ಇಂಡಿಯಾದ ಸ್ವಲ್ಪ ಟೈಮ್ ಬ್ಯಾನ್ ಆಗಿತ್ತು ಹಾಟ್ ವೀಲ್ಸ್ ಎಲ್ಲ, ಮಕ್ಕಳಿಗೆಲ್ಲ ಕೊಡೋಕ್ಕಾಗ.
ಮಕ್ಕಳೆಲ್ಲರೂ ಇದು ತಗ ಮಂಡಿ ಗಿಂಡಿ ಯಾರಿಗಾರು ಹೊಡೆದ್ರಿತ್ತಲ್ಲ ಅಲ್ಲೇ ಖಾಲಿ. ಹಾಗಾಗಿ ಸುಮಾರು ಟೈಮ್ ಇಂಡಿಯಾದ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರ್ ಅಲ್ಲ, ಸೇಲಿಂಗು ಇಲ್ಲೀಗಲಿ. ಅಷ್ಟೊತ್ತಿಗೆ ಅವ್ನು ಶ್ರೀಧರ್ ಅಂತೇಳಿದ್ದ, ಅವನ ಹತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಇತ್ತು. ಇದ್ರ 3 ಪಟ್ಟು ಇತ್ತಾಗ ಅವನ ಹತ್ರ ಸುಮಾರು ತಕ್ಕ ಬಂದೆ ನಾನು. ಖುಷಿ ಆಯ್ತು ಬೆಳಿಗ್ಗೆ ಎದ್ರು ಕೂಡ ಇದನ್ನು ಕಂಡ್ರೆ ಏನೋ ಒಂದು ಖುಷಿ. ರ್ಯಾಪ್ಟಾರ್ ನಿಮ್ಗೆ ಇದಿಷ್ಟ್ರಾಗೆ ಯಾವುದು ಇಷ್ಟ ಆಯ್ತು ಅಂದೇಳಿ ಒಂದು ಕಮೆಂಟ್ ಮಾಡಿ. ನಿಮಗೆಲ್ಲದು ಡಿಟೇಲ್ ಆಗಿ ತೋರಿಸ್ತೆ ಗಾಡಿ. ಇನ್ನೂ ಸ್ವಲ್ಪ ಹೊಸ ಕಲೆಕ್ಷನ್ ಬಂತಂದಲ್ಲ, ಅದು ತೋರಿಸ್ತಿದ್ದೆ ಹೇಳಿ ನಿಮಗೆ. ಇದು ಮೊನ್ನೆ ತಗೊಂಡದು ಇದಿಷ್ಟು ಎಲ್ಲ ಹಾಟ್ ವೀಲ್ಸಲ್ಲಿ. ಇದು ಮಿನಿ ಜಿ ಟಿ ವರ್ಷನ್ ಇದೆಲ್ಲ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಈ ಪೀಸಸ್ ಎಲ್ಲ. ಇದು ಹಾಗೆ ನೆಕ್ಸ್ಟ್ ಲೆವೆಲ್ ಡೀಟೇಲಿಂಗ್. ಇದೆಲ್ಲ ಈಗ ಶೋಗೆ ಇಡುವ. ಈಗ ನಾನು ಯಾವುದು ಓಪನ್ ಮಾಡಲ, ರ್ಯಾಪರೆಲ್ಲ ಹಂಗೆ ಇತ್ತು. ನಿಮಿಷ ಈಗ ಹೊಸ ಸ್ಟಾಕನ್ನೆಲ್ಲ ಅನ್ಬಾಕ್ಸ್ ಮಾಡುವ. ಹಂಗಿತ್ತು ನನಗೆ ಕಾಂಬ ಕಾಣಿ. ಸೋ ಸ್ಯಾಟಿಸ್ಫೈಡ್ ಇದೆಲ್ಲ. ಕಾಣಿ ಈ ಟಯರಿಂದ ಈ ರಬ್ಬರ್ ಇತ್ತಲ್ಲ, ಅದು ಸಾಲಿಡ್ ಡೀಟೇಲ್ಸ್ ಅವೆಲ್ಲ ನಿಮಗೆ ಅದೆಲ್ಲ ಲಾಸ್ಟ್ ತೋರಿಸ್ತೇನೆ. ಒಂದು ಇದು ಮಿನಿ ಜಿ ಟಿ ಸೇಮ್ ರ್ಯಾಲಿ ಎಡಿಷನ್ ಇದೆಲ್ಲ. ಇದಡಿ ಬೇಸ್ ಎಲ್ಲ ಕಾರ್ಬನ್ ಫೈಬರ್ ಫಿನಿಶು. ಆಚೆ ಮನೆ ಗಂಡ ಬಾತ ಹಿಡಿಯತ್ತು, ಒಂದು ಚಂಡ ಗಂಡ ಬಂದ್ಕ ಬಾತ ಬಾತ. ಹಾ ಓಕೆ, ಎಷ್ಟಾಯಿತು? ಇದೆಲ್ಲ ಎಲ್ಲಿಡು ಜಾಗ ಸಾಕತ್ಲಲ್ಲ, ಆಲ್ರೆಡಿ ಫುಲ್ ಆಯ್ತು. ಇನ್ನೊಂದಿತ್ತು ಮಿನಿ ಜಿ ಟಿ. ಇದೆಲ್ಲ ಸುಮಾರು ಟೈಮ್ ಇದೆ, ఎందుకంದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವಾ. ನಾವು ಕಣ್ಕಲ್ಲ ಸುಮ್ಮನೆ ಹಸಿ ಯಾವುದು ಪರ್ಚೇಸ್ ಮಾಡ್ಕೊಂಡಳಿ. ಇದ್ರಾಗೊಂದು ಮಿರರ್ ಕಟ್ಟಾಯ್ತು. ಶಿಟ್, ಇಲ್ಲಿ ನಿಮ್ಗೆ ತೋರೋದಿಲ್ಲ. ಸಣ್ಣ ಮಿರರ್ ಕಟ್ಟಾಯ್ತು, ಸಣ್ಣದದು ಮಿರರ್. ನೆಕ್ಸ್ಟ್ ಇವೆಲ್ಲ ಬಾಕ್ಸ್ ಪೀಸ್ ಇವೆಲ್ಲ. ಅಯ್ಯೋ, ಮನೆಗೆ ವೀಡಿಯೋ ಮಾಡೋದು ಚಾರಿ ಮಾಡೆ ಕರ್ಕಿರಿ ಇದ್ದಿರುತ್ತೆ ಅಂತ. ಅಮ್ಮ ಇದನ್ನು ಅಂದರೆ ಇದು ಬಾಕ್ಸು ತೋರಿಸ್ತಿದ್ದಾಡಿನಿ. ಹಿಂಗೆ ಶೋಗೆ ಇಟ್ರಾಯ್ತು ಅಷ್ಟೇ. ಹಿಂಗೆ ಇಡೋದು ಬಾಕ್ಸ್. ಆತಿತ್ತೀಗ ಹೇಳಿ ಅಂದರೆ ಹಿಂಗೂ ಇಟ್ಲಕ್ಕೆ ಬಾಕ್ಸ್ ಹಾಕಿಟ್ರೆ ಚೂರು ಸೇಫ್ ಆಗಿರೋದು. ಬಟ್ ಈ ಬಾಕ್ಸ್ ಅಷ್ಟು ಕ್ಲೀನ್ ಇಲ್ಲಪ್ಪ, ಗಲೀಜಿತ್ತು. ಇದನ್ನ ಮೇಲೆ ಇಡ್ಕೊ, ಹೊರಗಡೆ ಬಾಕ್ಸಿಂದ ಮೇಲೆ. ಸ್ವಲ್ಪ ಬೈಕ್ಸು ಇತ್ತು, ಅದನ್ನ ಇಡೋಕ್ಕಾಗಿಲ್ಲ ನನಗೆ. ತೋರಿಸ್ತಾ ಇದ್ದೀನಿ. ಇದು 3 ಯಾವುದು ಹಾಟ್ ವೀಲ್ಸ್ ಅರ್ದಲ್ಲ, ಇದು ಯಾವುದು ಥರ್ಡ್ ಪಾರ್ಟಿ. ಇದು ಥರ್ಡ್ ಪಾರ್ಟಿ ಬ್ರ್ಯಾಂಡರು ಪ್ರೊಡಕ್ಷನ್. ಇದು ಒಳ್ಳೆ ಸಾಕಾಗಿತ್ತು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಚೂರು ಜಾಸ್ತಿ ಎಕ್ಸ್ಪೆನ್ಸಿವ್ ಇದು. ಅಯ್ಯೋ ಅದೇ ಈಗ ಒಂದು ಸ್ವಲ್ಪ ಹೊಸ ಕಾರೆಲ್ಲ ಇತ್ತು, ಅದು ಎಲ್ಲಿಡೋದು ಅಂತೇಳಿ ತಲೆ ಬಿಸಿ. ಎಂತ ಮಾಡುವ? ಎಂತ ಮಾಡೋದು, ಜಾಗ ಸಾಕತ್ಲ ಇಲ್ಲಿ ಅದಿಷ್ಟ.
ಫ್ಯಾಮಿಲಿ ಎಡಿಷನ್ ಹೇಳಲ್ಲ ಇದು ಗಾಡಿ ಅಷ್ಟು ಫುಲ್ ಡೀಟೇಲ್ ಇರುತ್ತೆ. ಒಂದಾಯ್ತಲ್ಲ ಗಾಡಿ ಇದು ಸ್ವಲ್ಪ ಇನ್ನೊಂದು ಇಂಟು ಇದು ನಂಗೆ ಇಷ್ಟ ಆಯ್ತು. ಇದು ಕಲರ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಡೀಟೇಲ್ಸ್ ನಮಗೆ ಒಳ್ಳೆ ಡೀಟೇಲಿಂಗ್ ಎಲ್ಲ ಮಕ್ಕಳಿಗೆ ಇದಿತ್ತಲ್ಲ ಆಡಿ ಸೀರೀಸ್ ಇದೆ. ಇದು ಹಾಟ್ ವೀಲ್ಸಲ್ಲೇ ಸ್ವಲ್ಪ ಪ್ರೀಮಿಯಂ ಕಲೆಕ್ಷನ್. ಆ್ಯಕ್ಚುಲಿ ಈಗ ಡೋರೆಲ್ಲ ಓಪನ್ ಆಗ್ತು. ಇದು ಹಾಟ್ ವೀಲ್ಸ್ ಅಲ್ಲ ಮೆಜಾರಿಟಿ ಅಂದರು ಆ ಸೀರೀಸ್ ಇದು. 1190 ಬರ್ತದೆ ಸ್ಟಾರ್ಟಿಂಗ್ ವೇರಿಯಂಟ್. ಎಕ್ಶೋರ್ 10 ಲಕ್ಷದ ಒಳಗೆ ಬರುತ್ತಲ್ಲ ಅದಕ್ಕೆ ಡಿಸ್ಪ್ಲೇ ಎಲ್ಲ ಸಣ್ಣದು ಬರುತ್ತೆ. ಡಿಸ್ಪ್ಲೇ ಎಲ್ಲ ಬೇಕು ಇಷ್ಟೇ ಸೇಮ್ ದೊಡ್ಡದು ಬೇಕಿದ್ರೆ ಒಂದು 1390 ಒಂದು ಇವರು ಸುಮಾರು ಜಾಸ್ತಿ ಇಬ್ರು ಕೈ ಹಿಡ್ಕೊಂಬತ್ತಲ್ಲ ಒಂಚೂರು. ಇಬ್ರಿಗೆ ನೀ ಕೈ ಹಿಡ್ಕೊ. 6 ಸ್ಪೀಡಾ? 6 ಸ್ಪೀಡ್. ಕರ್ವಿಗೆ ಜಾಸ್ತಿ ಆಗ್ತಲ್ಲ. ಕರ್ವ್ ಜಾಸ್ತಿ ಆಗುತ್ತೆ 15 ಮೇಲೆ ಆಗ್ತದೆ ಸೇಮ್. ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಪೂರ ಹೇಳಿಕೆ ಯಾರಿಗೂ ಏನಿ ಅರ್ಧಂಬರ್ಧ ಹೇಳಿ ಯಾರಿಗೂ ಆಗ್ದಲ್ಲ. ಇದು ಪೆಟ್ರೋಲ್ ಗಾಡಿ. ಒಂದು ಟ್ರಯಲ್ ಹೋಯ್ ಬಂತು. ನಮ್ಮ ರಾಕಿ ಬಾಯಿ ತಗೊಂಡ್ಕೊಂಡು ಮಾರಿದ ಅದೇ 2-3 ಗಾಡಿ ಟೆಸ್ಟ್ ಡ್ರೈವ್ ಕಾಂತಿತ್ತು. ಯಾವ್ದು ಲೈಕ್ ಆಯ್ತು ಅಂತೇಳಿ ಹೇಳಿ ಹೋಯ್ ಚಾಕಿ ಕೊಡ್ತಾರೆ. ಸರ್ ಕೂತ್ಕೊಳ್ಳಿ. ಇದು ಸಾನಿ ಟೈಲರಕ್ಕೆ ಕೈ ತೊಳ್ಕಣಿ ಚೂರು ಮುಗು ಕೂತಿ ನಿಮ್ಮ ಒಳಗೆ ಅದೆಲ್ಲ ಮಾರೆ ಈ ಯಾಸ್ದು ಶೋರೂಮೇ ಬಂತಿದ್ದೇನೆ. ಚೆಡ್ಡು ಪೇಂಟಿನ ಕಾಯಿಲೆ ಎಲ್ಲ ಇತ್ತು. ಮನೆ ಕೊಟ್ಟದ್ದು ಪೇಂಟ್ ಕಾಯಿಲೆ. ಸುಮಾರು ವೇರಿಯಂಟ್ ಸುಮಾರು ಇತ್ತು ನಮ್ಮಲ್ಲಿ. ಈ ಟೈಪ್ ಬರುತ್ತೆ ಈ ಫೀಚರ್ಸಲ್ಲಿ ರೂಟ್ ರೇಲ್ಸ್ ಎಲ್ಲ ಬರಲ್ಲ ಒಳಗಡೆ ಬರುತ್ತಲ್ಲ ಎಕ್ಸ್ಟೆಂಡ್ ಅದಕ್ಕೂ ವೆನ್ಯೂ ಅದ್ರ ನಂತರ ತಗೊಂಡಿದ್ದೆ ನೋಡಿ. ನೀವು ತಗೊಂಡಿದ್ರೆ ಸ್ಟಾರ್ಟಿಂಗಲ್ಲಿ ಇಲ್ಲ ತಗೊಂಡಿಲ್ಲ. ವೆನ್ಯೂ ಎಕ್ಸ್ಟೆಂಡ್ ವಾರಂಟಿ ಮಾಡಿದ್ರೆ ಮಾಡಿ 3 ವರ್ಷ ಮಾತ್ರ. ನಾವಿವತ್ತು XUV 3XO ತಗೊಂಬಂತು ಫ್ರೆಂಡಿನ ಗಾಡಿ. ನನ್ನ ಗಾಡಿ ತರಲ್ಲ. ಎಂತ ಅನಿಸ್ತಾ ನಿಂಗೆ ಗಾಡಿ ಕಂಡು? ಗಾಡಿ ಒಳ್ಳೆದು. ಹಾಂ ಆಯಿತು. ಸುಮಾರು ಒಂದು 2-3 ಬ್ರ್ಯಾಂಡಾಗೆ ಕಂಡಿತ್ತು. ಕಿಯಾ, ವೆನ್ಯೂ, ಅಮೇಜ್ ಮೇಲೆ ಕಂಡಿತ್ತು ನಿಮಗೆ ಈ ಗಾಡಿಯಾ? ಕೃಷ ನೀನು SUV ಹುಡುಕ್ತಿದ್ದನ್ನು ಸಿಡನಿಗೆ ಹೋಗ್ತೀಯಾ? ಇದು ಆ್ಯಕ್ಚುಲಿ ಫುಲ್ಲಿ ಆಟೋಮೆಟಿಕ್ ಇದೆ ಗಣಿ. ಏರಿಲ್ಲ ಹೊಸ ಗಾಡಿ ಇದು ರೀಸೆಂಟ್ ಆಗಿ. ಹಾಂ ಇದು ನೀನು ಆ್ಯಕ್ಚುಲಿ ಈ ಮಾಡೆಲ್ ತಗೊಂಡಕ್ಕೆ ಇತ್ತು. ಸನ್ ರೂಫ್ ಅಲ್ಲಿ ಎತ್ತಿ ಗಣಿ ಈ ಕಡೆಗೆ ಶಾಣದ ಇಲ್ಲ ಕೂಡ ಶಾಣತ ಇಲ್ಲ. ಅದು ಪ್ರಾಪರ್ ಸೈಜ್ ಇತ್ತು. ಯಾರಂದ್ರೆ ಶಾಣತ ಅನಿಸ್ತು. ಪ್ಯಾನೋರಾಮಿಕ್ ಕೊಡ್ಲಿಕ್ಕೆ ಇತ್ತು. ಅಲ್ಲ ಇದ್ರೆ ನಮ್ಮ ಕೌಶಿ ಹೋಗ್ತಾರೆ ಕೌಶಿ ಹೋಗೋದು ಕಟ್ಟಿತ್ತು ತುಂಬ ಕಾಕಿ. ಅದು ಬಿಟ್ಟರೆ ಇದು ಆಟೋಮೆಟಿಕ್ ಅಲ್ಲ ಅಂತ ಗೊತ್ತಾಗ್ತಲ್ಲ ನಮಗೆ. ಮ್ಯಾನುವಲ್ ಓಡಿಸ್ದವರಿಗೆ ಆಟೋಮೆಟಿಕ್ ಒಂಚೂರು ಓಡಿಸೋಕೆ ಲೈಕ್ ಅದು ಸಿಟ್ಟಾಗೆಲ್ಲ ಸಕ್ಕದಂತ ಹೇಳಿ ಮಾಡ್ಸೋದಿದ್ದು. ಬ್ಯಾಂಗ್ಳೂರ್ ಮ್ಯಾನುವಲ್ ಹಿಡ್ಕ ತಿರ್ಗೋದಿತ್ತಲ್ಲ ಸತ್ತರಿಗೂ ಬೇಡ. ಅದು ಡೀಸೆಲ್ ಗಾಡಿ ಎಲ್ಲ ಕೈಕಲ್ ಗಂಟೆಲ್ಲ ನೋವು ಸುರೋದು, ಚೋಂಟೆಲ್ಲ ನೋವು ಸುರೋದು. ಹೌದು. ಇದು ಲೈಕ್ ಇತ್ತು. ಇದು ಬೋನಟ್ ಎಲ್ಲ ಒಂಚೂರು ಹೈಟ್ ಬಂದು ಒಂಥರ ಸೆಮಿ SUV ಅನ್ಸೋದಿಲ್ಲ.
ದೊಡ್ಡ SUV ಗಾಡಿ ಅನ್ಸುತ್ತೆ ಓಡಿಸೋದಿಗೆ. ನನ್ನ ಟೆರನು ಸೇಮ್, ಈ ಬೋನೆಟ್ ಎಲ್ಲ ತೋರುತ್ತಲ್ಲ, ಒಳ್ಳೆ ಫೀಲ್ ಅದು. ಸೀದಾ ಒಪ್ಪಕೊಂಡ ಹೋಗಿತ್ತು. ಸುಮಾರು ಫೀಚರ್ಸ್, ಸುಮಾರು ಆಪ್ಷನ್ ಕೊಟ್ಟಿರಿ ಈ ಗಾಡಿಗೆ. ನಾನು ನಿಮ್ಗೆ ಯಾರಿಗಾದ್ರು ರಿವ್ಯೂ ಬೇಕಂದೇಳಿ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ ರಿವ್ಯೂ ಅಂದೇಳಿ ಹೇಳಿ, ನಾನು ಈ ಗಾಡಿದೊಂದು ಫುಲ್ ರಿವ್ಯೂ ಮಾಡಿ ಹಾಕ್ತೆ. ಯಾರಿಗಾದ್ರು ತಗೊಂಬರಿದ್ರೆ ಅವರಿಗೂ ಈಸಿ ಆಗ್ತದೆ. ನಾವೀಗ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡಿಂದ ಈ ಕ್ಲಾಸ್ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಕಂಡಿತ್ತು ರಾಕಿಗೋಸ್ಕರ. ಹಂಗಾಗಿ ಎಲ್ಲಾದರೂ ಡಿಫ್ರೆನ್ಸ್ ಕಾಂತಿತ್ತು. ಒಂದು ಫೈನಲ್ ಜಡ್ಜ್ಮೆಂಟಿಗೆ ಬರ್ಕ್ ಕಂಬ ಎಂತ ಆಗ್ತದಲ್ಲಿ ಹೇಳಿ ಬನ್ನಿ. ನಮ್ಮ ತಲ್ಲೂರಲ್ಲಿ ಒಳ್ಳೆ ಮಸಾಲೆ ದೋಸೆ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಮಾರ್ನಿಂಗ್ ಸ್ಟಾರ್ಗೆ ಬನ್ನಿ. ಏನಂತೀರಾ? ತಿಂದು ಟೇಸ್ಟ್ ಹೇಳಿ ಸರ್. ಸೌಂಡ್ ಕಾರ ಇವರದ್ದೇ ಗಾಡಿ. ರೆವೆಂಡ್ ಬರಲಿ ಅಂತ ರವಣ ಬರಲಿಲ್ಲ. ರವಣ ಹತ್ರ ಕೇಳು ಹೇಗಾಗಿದೆ ಅಂತ. ಸ್ಟಿಕ್ಕರ್ ಕಟಿಂಗ್ ಮಾಡಿಸ್ಕೋಬಾಯ್ತು. ರವಣ, ಸ್ಟಿಕ್ಕರ್ ಕಟಿಂಗ್ ಹೇಗಾಗಿದೆ? ವಾರಿ ಆಯ್ತಲ್ಲ ಗಡ ಎಂತ ಅಂತೆ? ನೀ ಹಿಂಗೆ ಬಂದಿಯಲ್ಲ ಹಂಗೆ. ನೀ ಹಿಂಗಂತ ಬಂದಿಲ್ಲ, ಅದಕ್ಕೆ ಹಿಂಗಂತ ಹಿಂಗಂತ ಸಮ ಇಲ್ಲ. ಯಾವ ಸೈಡ್ ವಾರಿ ಆಯ್ತಾ? ಬಂದ್ ಮಾಡ ಯಾವ ಸೈಡ್ ವಾರಿ ಆಯ್ತಾ? ಸರಿ ಅದನ್ನು ಆದ್ರೆ ಕಾರ್ ತೊಳೆದ್ನೇವ? ಧೂಳು ಬರ್ತೇನೋ ಮರ. ಒಳ ಧೂಳು ಬತ್ತ ಹೊರಗೆ. ಆಯ್ತಾ? ಶೂಟ್ ಆಯ್ತಾ? ಡನ್. ಇದೆಲ್ಲ ಎಂತ? ಎಲ್ಲಿ ಹೋದ್ದು? ಎಲ್ಲ ನನ್ ಗಿಂಬಲ್ ಬೇಕಂತಿದ್ದೀರಲ್ಲ ಯಾರು? ನೀನೇ? ಕಡಿ ಪಟ್ಟ ಅಲ್ಲೇ ಬೇಕು. ಮಾರ್ನಿಂಗ್ ಸ್ಟಾರ್ ಹೋಟ್ಲಿಗೆ ಹೋಯ್ದೆ, ಸುಮಾರು ಟೈಮ್ ಆಯ್ತು ಮಾರ. ಅಲ್ಲಿಗೆ ಹೋಪ. ಅಲ್ಲಿಗೆ ಹೋಪ? ನೀವು ಹೋಯ್ದೆ ಸುಮಾರು ಟೈಮ್ ಆಯ್ತಲ್ಲ? ಎಂತ ಅಂತೆ? ನೀವು ವೆಜ್ ಮರ ಇವತ್ತು. ನಂಗೆ ಮನ್ಸೇ ಬರಲ್ಲ ಮುಂಬಕ್ಕೆ. ಗೆಳೆಯರೆ, ತಲ್ಲೂರಲ್ಲಿ ಒಳ್ಳೆ ಮಸಾಲೆ ದೋಸೆ ಬೇಕಂತ ಹೇಳಿದ್ರೆ ಮಾರ್ನಿಂಗ್ ಸ್ಟಾರ್ ಹೋಟ್ಲಿಗೆ ಹೋಗಿ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ಪ್ರಮೋಷನ್ ಮಾಡ್ತಿದ್ದು ದುಡ್ಡು ವಾಪಸ್ ತಗೊಂಡು ಇದು ಯಾವ ಪ್ರಮೋಷನ್ ಅಲ್ಲ. ಇದು ನಂದು ತಲ್ಲೂರು ಪಾಸ್ ಆದ್ಮೇಲೆ ಉಡುಪಿ ರೋಡಲ್ಲಿ ಹೋಗ್ತಾ ಕಾಣಿ ನಿಮ್ಗೆ ಎಲ್ಲಿತ್ತು ಅಂತ ಹೇಳ್ತೀವಿ ಸರ್. ಜಾರಿ ತೋರಿಸ್ಕೊಂಡ್ರೆ ಲಾರಿ ಮೈ ಮೇಲೆ ಹತ್ಕೋತ್ ಹೋಗಿನ ಪರ ಕಾಣ ನಾಳೆ ಪೂಜೆಗೆ ಜಿಮ್ಮಿ ಹೊರಟದನ ಅಂತ ಇಷ್ಟು ಹೂವಿಗೆ 260 ಎಲ್ಲಿಗೆ ಹೊರಟದ್ ಕೇಳ? ಎರಡು ತಿಂಡಿಗೆ ಅದಲ್ಲ ಸೀದಾ ಜಿಮ್ಮಿ ಹೊರಟದ. ಚಾ ಕುಡಿದು ಓಡ್ ಬಂದಿರಿ ಜಿಮ್ಮಿಗೆ ಒಬ್ಬರು. ಇದೇ ಹೋಟ್ಲು ಮಾರ್ನಿಂಗ್ ಸ್ಟಾರ್. ಹಂಗಂದ್ರೆ ಬೆಳಗ್ಗೆ ಮಾತ್ರ ಅಲ್ಲ, ಇಲ್ಲ ಉತ್ತಪ್ಪ ಒಳ್ಳೆ ಇರುತ್ತೆ. ರಾಬಿನ್ ಉತ್ತಪ್ಪನ ಉತ್ತಪ್ಪ ಅಲ್ಲ, ಒಂಚೂರು ಹಿಂದ್ಕಂಡು ಮಾತಾಡಿ. ಅಷ್ಟೇ. ಇಲ್ಲಿ ಉತ್ತಪ್ಪ ಒಳ್ಳೆ ಇರುತ್ತೆ. ರಾಕಿ ಅಣ್ಣಂಗೆ ಒಂದ್ಸಲ ಬೈನ್ ನನ್ನ ಅಣ್ಣಗಲ್ಲ ಮನೆಗಿದ್ದ ಮಾಡ್ತೀಯ ಪ್ರಮೋಷನ್ ಮಾಡ್ತೀಯಾ? ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಎಂತ ಬರ್ತದೆ? ಎಷ್ಟಾಯ್ತು ಅಣ್ಣ? ಇವರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇವರು. ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ಕಮ್ಮಿ ಮಾಡ್ತೀರಣ್ಣ. ಅಲ್ಲೋ ಬೈ ನಿಂತಿದ್ದ ಸೀದಾ ಕಾಣಿಸೋದು ಬರ್ಲಿ ತಂಗಿದೆ. 90 ಡಿಸ್ಕೌಂಟ್ ಇತ್ತಾ? ನಿಮ್ದು ಬಂತು. ನಿಮ್ದು ಡಿಸ್ಕೌಂಟ್ ಇತ್ತಾ? ಡಿಸ್ಕೌಂಟ್ ಇತ್ತು. ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ 10% ಡಿಸ್ಕೌಂಟ್. ಜರಿ ಬೇಡ, ಜರಿಗೆ ಅದು ಕಮ್ಮಿ ಕೊಡ್ತಿತ್ತು. ಸೀದಾ ಮಾತಾಡಿ. ನಮ್ಮ ರೆವೆಣ್ಯೂ ಸೂಫ್ರಮ್ಸ್ ಹೋದಾಗ ಒಂದು ರವೆ ಎಣ್ಣೆ ಕಂಡ್ರಲ್ಲ, ನಮ್ಮದಿ ರವೆ ಎಣ್ಣೆ ಇವರೇ. ಯಾವ್ದು? ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡೋದು ಬರೇ? ಇದಕ್ಕೆಲ್ಲ ಒಂದು ಲ್ಯಾಮಿನೇಷನ್ ಮಾಡೋರ ಬೆಳೆದಕ್ಕೆಲ್ಲ. ಪೂರ ಚಿನ್ನ. ಗಾಡಿ ಫ್ಯೂಲ್ ಬೇಕು ಹಾಕ್ಲಿಕ್ಕೆ ಇದನ್ನ ಕಂಡು ಗಮ್ದಲ್ಲ. ನಮ್ಮ ಕಡೆ ಇದ್ದಾರೆ ಈ ಗಾಡಿ ಅಲ್ದೆ. ನಾವು ಪೂರ ಕರಿ ಬಣ್ಣ ತಗೊಂಡು
ಕ್ಲಚ್ ಇಲ್ಲ, ಆಟೋಮೆಟಿಕ್ ಅದು. ಸ್ಟೋರಿಗೆಲ್ಲ ಇದೆ ಅಂತ ಅಕ್ಕಿ ಎಲ್ಲ ಇತ್ತು.